ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಇದು ಓದ್ವಾಗಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಈಗ ಒಳೆ ಸ್ನಾನ ಎಲ್ಲ ಮುಗಿಸಿದ ನಂತರ ಈಗ ರೆಡಿ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಈಗ ದೇವರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಬಂದಿದ್ವಿ. ನೋಡಿ, ಈ ಥರ ಪಾರ್ಟಿಷನ್ ಎಲ್ಲ ಇರ್ತವೆ ಅಲ್ವಾ. ಸೊ ತುಂಬಾ ಜನ ಇದ್ದರು. ಬೆಳಗ್ಗೆ ಹೋದರೆ ದರ್ಶನಕ್ಕೆ ಅಷ್ಟು ಜನ ಇರೋದಿಲ್ಲ. 10 ಗಂಟೆ ಮೇಲೆ ಹೋದ್ವಿ ನಾವು. 10:30 ಆಗಿತ್ತು ಅನಿಸುತ್ತೆ. ಲೇಟ್ ಆಗ್ತಾ ಜನ ಜಾಸ್ತಿ ಆಗಿಬಿಡ್ತಾರೆ. ಹಾಗೆಯೇ ನಾವು ತೆಂಗಿನಕಾಯಿ ಏನು ತೊಗೊಂಡಿರಲಿಲ್ಲ. ಹಾಗೆ ದೇವಸ್ಥಾನದ ಒಳಗಡೆ ಇಲ್ಲಿ ಹಣ್ಣು ಕಾಯಿ ಎಲ್ಲವನ್ನು ಕೊಡ್ತಾರೆ. ಸೊ ಇಲ್ಲೇ ತೊಗೊತಾ ಇದ್ವಿ. ನಾವು ಒಂದು 7 ಗಂಟೆಗೆಲ್ಲ ದರ್ಶನಕ್ಕೆ ಹೋಗ್ಬಿಟ್ಟಿದ್ರೆ ಒಳಗಡೆ 10 ಗಂಟೆ ಒಳಗಡೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದುಬಿಡ್ತಾ ಇದ್ವಿ. ಸೊ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಅವಾಗೆ 10:30 ಆಗಿತ್ತು. ಹಂಗಾಗಿ ಮಧ್ಯೆ ಅಲ್ಲೇ ನಿಲ್ಲಿಸ್ತಾ ಇದ್ರು, ಅವಾಗವಾಗ ಸ್ಟಾಪ್ ಮಾಡ್ತಾಯಿದ್ರು. ಹಂಗಾಗಿ ದೇವ್ರ ದರ್ಶನ ಮಾಡೋ ಅಷ್ಟರೊಳಗೆ ನಾವು ಬೆಳಗ್ಗೆ ಕೂಡ ಟಿಫನ್ ಏನೂ ಮಾಡಿರಲಿಲ್ಲ. ದರ್ಶನ ಮಾಡ್ಕೊಂಡು ಬಂದು ಮಾಡೋಣ, ಒಂದೇ ಸಲ ಊಟ ಕೊಡ್ತಾರಲ್ವ ದೇವಸ್ಥಾನದಲ್ಲಿ, ಹಂಗಾಗಿ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲಲ್ಲೇ ಸ್ವಲ್ಪ ಸ್ಟಾಪ್ ಮಾಡ್ತಾ ಇರೋದ್ರಿಂದ ದರ್ಶನ ಮಾಡೋದಕ್ಕೆ 2 ಗಂಟೆ ಆಯಿತು. ಸೊ ಅಷ್ಟರೊಳಗೆ ಟಿಫನ್ನು ಸಹ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಈಗ ದರ್ಶನ ಮಾಡ್ಕೊಳ್ಳೋದು ಆಗ್ತಾ ಇದ್ದಂಗೆ ಈಗ ಊಟದ ಹಾಲಿಗೆ ಬಂದಿದ್ದೀವಿ. ಹೊಟ್ಟೆ ಹಸಿವಾದಾಗೆ ಅನ್ನದ ಬೆಲೆ ಗೊತ್ತಾಗೋದು ಅಂತಾರಲ್ಲ, ಹಂಗೆ ನಮಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಎಷ್ಟೊತ್ತಿಗೆ ಊಟ ಹಾಕ್ತಾರೆ ಅಂತ ಕಾಯ್ಕೊಂಡಿದ್ವಿ. ಮತ್ತು ಆದಮೇಲೆ ಊಟ ಮಾಡಿಕೊಂಡು ಹೊರಗೆ ಸಹ ಬಂದ್ವಿ. ಹಾಗೆ ಹೊರಗಡೆನೂ ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡ್ವಿ. ಒಳಗಡೆನೂ ಕೊಡ್ತಾರೆ ಪ್ರಸಾದ, ಅಲ್ಲೂ ತೊಗೊಂಡ್ವಿ. ಹಾಗೆಯೇ ಸ್ವಲ್ಪ ಹೊರಗಡೆ ಸಹ ತೊಗೊಂಡು ಇಲ್ಲಿ ದೇವಸ್ಥಾನದ ಮುಂದೆಗಡೆನೇ ಒಂದು ಪಾರ್ಕ್ ಇದೆ. ಸೊ ಹಾಗಾಗಿ ಹೊರಗಡೆ ಸ್ವಲ್ಪ ಪಾರ್ಕ್ ಒಳಗಡೆ ಎಲ್ಲ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಬಂದಿದ್ವಿ. ಹಾಗೆ ಆ ವ್ಲಾಗ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ವಿ. ಸೊ ಇಲ್ಲಂತೂ ಫಿಶ್ಶು ತುಂಬ ವೆರೈಟಿ ಫಿಶ್ಗಳಿದ್ವು. ಸೊ ಅದನ್ನು ಕೂಡ ಶೇರ್ ಮಾಡಿದ್ವಿ. ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋನ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟೆಷ್ಟೆಲ್ಲ ಫಿಶ್ ಇದ್ದಾವೆ, ಎಷ್ಟು ವೆರೈಟಿ ಫಿಶ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ ನೋಡಿ. ಕಲರ್ ಮೀನು. తెల్లగా ఉండే ఎవరు ఏమని చేయలే నీకే. అది పైకి ఎక్కువ ఏం అయ్యలేదు. చూడాడు తాబేలు చూడ ఆడ రెడ్ కలర్ చాప్ అది. ಎಷ್ಟೊಂದು ಇದಾವೆ ಇಲ್ಲಿ ಎಲ್ಲ ಕಲರ್. ಪ್ಲಾಸ್ಟಿಕ್ ಕಣ್ಣ ಕಾಣ್ತಿದ್ದಾವೆ ಅಲ್ಲ. ಅವ್ರು ಈಜಾಡ್ತಿದ್ದಾವಲ್ಲ. ಕಲರ್ ಮೀನುಗಳು ಹಂಗೆ ತಂದಿರೋದು ಪ್ಲಾಸ್ಟಿಕ್ ತರ ಕಾಣಿಸ್ತದೆ. నేను ఏం నేను కేసేలేదు. చూడాడగో ఆడు చూడాడ ముళ్ళు చూడు ఆడు చూడు. ఏం చేసాడు చూడరా అంటే ಎಲ್ಲ ಶೋ ಗಿಡ ಥರ ಬೆಳೆಸಿದ್ದಾರೆ. ಇವು ಶೋ ಗಿಡಗಳು ಬೇರೆ ಅಲ್ಲ ಈ ಥರ. ಹಾಂ, ಇಲ್ಲೇನೈತೆ ತಾವರೆನಾ? ತಾವರೆ ಗಿಡ ಬಳ್ಳಿ ಐತೆ ಅಷ್ಟೇ, ಹೂವು ಹಳ್ಳಿ ತಾವರೆ ಬಳ್ಳಿ. ಯಾವುದು ಸುಮ್ಮನೆ ಎಲ್ಲ ತಗೊಂಡು ಅದ್ರಾಗ ಹಾಕಿ ಅದರಲ್ಲಿ ನಾವು ಅವಾಗಲೇ ಇದ್ರದ್ದು ಇಲ್ಲ ಈ ಥರ ಇವ್ನ ಕಿತ್ಬಿಟ್ಟು ಅದ್ರಾಗ ಹಾಕಿವ್ರಿ. ಈಸ್ಲಿ ಗಿಡದ ಥರ ಐತೆ, ಈಸ್ಲು ಮರದ ಥರ. ಅಲ್ಲಿ ಹೊರಗಡೆ ಮಾರ್ತಿದಾರಲ್ಲ, ಬಾಟ್ಲಿಗೆಲ್ಲ ತುಂಬಿಕ್ಕಿದ್ದಾರೆ. ಎಲ್ಲ ಬೇರುಗಳೆಲ್ಲ ಒಂದು ಬಾಟ್ಲಿ ತುಂಬಿಕ್ಕಿದ್ದಾರೆ. ಯಾವ
ಹಾಂ ಹಾಂ ಅದಕ್ಕೆ ಎಣ್ಣೆ ಒಯ್ದು ಒಂದಿನ ಇಟ್ಬಿಟ್ಟು ಹಚ್ಕೋಬೇಕಂತೆ. ಏರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತಂತೆ, ಹಾಂ ಡ್ಯಾಂಡ್ರಫ್ ಕಮ್ಮಿ ಆಗುತ್ತಂತೆ. ಹಾಂ ನಮ್ಮ ಒಂದೇ ಒಂದು ಇತ್ತು ದೇವಸ್ಥಾನ ಮುಂದೆ, ಇವಾಗ ಅದು ಇಲ್ಲ. ಅಲ್ಲೇನಕ್ಕ ಮುಚ್ಚಕ್ಕೆ ಮುಚ್ಚ ಓ ನೀವು ತುಂಬಿದ್ದು ಸೇದಾ ಬಾವಿಗೆ ಮೋಟ್ರ್ ಹಾಕಿ ಸೇದಾ ಬಾವಿ. ಹಿಂದಿನ ಕಾಲದಾಗ ಕುಡಿಯೋ ನೀರು ಶುದ್ಧ ಜಲ. ಕಲರ್ ಫಿಶ್ ವಿಡಿಯೋ ಮಾಡೋದು ನಾವೆಲ್ಲ ಫಿಶ್ ಮಾಡ್ಕೊಳ್ಳೋ ಬಂದಿದ್ದಾನೆ. ಇದು ಯಾರು ಮೀನು? ಗೌರಮಿ ಗೌರಮಿ ಆಮೇಲೆ ಅದು ತೋರಿಸು. ಗೌರಮಿ ಗೌರಮಿ ಹೆಸರು ಅದನ್ನು ತೋರಿಸು. ಹೆಸರು ಇದೆ ಹೆಸರು ಹೇಳ್ಬೇಕು. ಇದು ಯಾರು? ಐರಡ್ ಸೆಂಟ್ ಐದು ಐದು ಶಾರ್ಕ್ ಇದೆ ಶಾರ್ಕ್. ಲೇಕ್ ಮಲಾವಿ 6 kids. Angel fish. ಇಂಜನ್ ಫಿಶ್. ಈ ಥರ ಇದೆ angel fish. ಇಲ್ಲೇನು ಹೆಸರು ಕೊಟ್ಟಿಲ್ಲ. ಆಸ್ಕರ್ ಫಿಶ್. ಗ್ಲಾಸ್ ಮುಟ್ಬಾರ್ದಪ್ಪ. ಮೂತಿ ನೋಡಿ ಹಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಗಾಜು ಬಿಟ್ಬಾರ್ದು ನೀವಿ. ಕಣ್ಣು ನಂಗೆ ಕಣ್ಣು ಸೇಮ್ ಇದು ಕಚ್ಚುತ್ತೆ ನೋಡಿದ್ರೆ ಅಟ್ಟಿ ಕಚ್ಚುತ್ತೆ. ಯಾವುದು ಗಾಜು ಮುಟ್ಬೇಡ. ಅಟ್ಟಿ ಕಚ್ಚುತ್ತೆ ಅಟ್ಟಿ. ಮೊಸಳೆ ಮೀನು ಕಚ್ಚುತ್ತೆ. ಮೊಸಳೆ ಬಾಯಿ ತೆಗಿತೈತೆ. ಭಯ ಆಗುತ್ತೆ ಊಟಕ್ಕೆ. ಅದೇ ಇರೋದೇ ಹಂಗೆ. ಇಲ್ಲಿ ಮೊಸಳೆ
ಟೈಲ್ ಕ್ಯಾಟ್ ಟೈಲ್ ಅದೇ ಕುತ್ಕೊಂಡ್ಬಿಟ್ಟೈತೆ ಕೆಳಗೆ. ಚಿಕ್ಕ ವೈಟ್ ಫಿಶ್ ದೊಡ್ಡದು ಕೊಯಿಸ್ಕಾರ್ಪ್ ಕೊಯಿಸ್ಕಾರ್ಪ್ ಕೊಟ್ಟವ್ರೆ ದೈತ್ಯ ಗೌರಲ್ ಇದು ಈಸಿ ಇದೆಲ್ಲ ಹೇಳೋಕ್ಕೆ ಗೋಲ್ಡ್ ಫಿಶ್ ಅದಕ್ಕೆ ಎಲ್ಲರೂ ಗೋಲ್ಡ್ ಫಿಶ್ ಅಂತ ಗಾಜ್ ಮುಟ್ಟಬಾರ್ದು ಗಾಡ್ ಮುಟ್ಟಬೇಡ್ರಿ ಚಿಕ್ಕವು ದೊಡ್ಡವು ಅಲ್ಲ ಊರಾಗ ಹೊಲ್ದಾಗಿರೋರು ಕೂಗ್ತಾರಲ್ಲ, ಮನೆಗೆ ನಿಂತ್ಕೊಂಡು ಹೊಲ್ದಾಗಿರೋರ್ನ ಕೂಗ್ತಾರಲ್ಲ, ಹಂಗೆ ಕೂಗ್ತಾಳೆ ನೀವು. ಬಾ ಯಮ್ಮ ಡ್ಯಾನ್ಸ್ ಮಾಡ್ತಾಳೆ ನಿಂತ್ಕೊಂಡು. ಹೋಗಿ ಇದು ನಮ್ಮ ರೂಮ್ 410 ಆ್ಯಂಡ್ ಖಾಲಿ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ ಎಲ್ಲರೂ. ಏ ನಡಿ ಕೆಳಕ್ಕೆ ಹೋಗ್ತಿರೋದು. ಓದ್ವಿ ಏ ಸುಮ್ಮನಿರು. ಅಲ್ಲೋಡ ಜಿಬ್ ಹಾಕಿ ಕೆಮ್ಮದವಳು. ಓದ್ವಿ ಓಪನ್ ಮಾಡ್ತಾರೆ, ನಾನು ಕರೆಂಟ್ ಬರುತ್ತೆ ಅಷ್ಟೊತ್ತಿಗೆ. ಅವರೇನು ಕರೆಂಟ್ ಜಾಸ್ತಿ ಇರ್ತಾರೆ. ಅಮ್ಮರು ಕಾಯ್ತಾ ಇರ್ತಾರೆ ಬರಲಿಲ್ಲ ಅಂತ. ಈಗ ಚೀಟಿ ನೇಮ್
ಸಣ್ಣ ಫಿಶ್ ಇವು. ಸುಮ್ಮನಿರು ಬೈ ಈ ಕಡೆಗೆ ಗಾಜು ಹೊಡಿಯುತ್ತೆ. ಈಗ ಸ್ವಲ್ಪ ಫಿಶ್. ನೀವೇ ಬಾ, ಟೈಮ್ ಆಯ್ತು, ಹೋಗೋಣ ಬರ್ರಿ ಬಸ್ಸಿಗೆ. ಬಾ ಬಸ್, ಟೈಮ್ ಆಗುತ್ತೆ ಬಸ್ಸಿಗೆ. ಸಿದ್ದು ಬಾಯ್ ಬಾಯ್ ಮಾಡು ಧರ್ಮಸ್ಥಳಕ್ಕೆ. ನೋಡ ಅವನು ಯಾವ ಥರ ಮಾಡ್ತಾನೆ. ದಂಡಿ ಮುಗ್ದರೆ ಕಟ್ಬೇಕಂತ ಒಬ್ಬರೇ ನಾವೇ ಲಾಸ್ಟ್.